ಹೊಸಪೇಟೆ ಯುವಾಗೆ ಒಂದು ಚಪ್ಪಾಳೆ. ಈ ದಂತಕಥೆನ ಮುಂದುವರಿಸೋದಕ್ಕೆ ಯುವ ಮಾರ್ಚ್ 29 ಎಲ್ಲೆಡೆ ಎಲ್ಲ ಚಿತ್ರಮಂದಿರಗಳಲ್ಲಿ ನಿಮ್ಮ ಹೃದಯಗಳಲ್ಲಿ ಮನೆ ಮಾಡೋದಕ್ಕೆ ಯುವರಾಜ್ ಕುಮಾರ್ ಅವರು ಬರ್ತಿದ್ದಾರೆ. ಸೊ ನೀವು ದೊಡ್ಡ ಮನೆಗೆ ಕೊಟ್ಟಂತಹ ಪ್ರೀತಿ ಅಭಿಮಾನವನ್ನ ಹಾರೈಕೆಗಳನ್ನ ಆಶೀರ್ವಾದವನ್ನ ಯುವರಾಜ್ ಕುಮಾರ್ಗೂ ಕೂಡ ಕೊಟ್ಟು ಆಶೀರ್ವಾದಿಸಬೇಕಾಗಿ ಕೋರಿಕೆ. ಏನಪ್ಪಾ ಅಂತಂದ್ರೆ ಇಷ್ಟು ಜನ ಇವತ್ತು ಅವರನ್ನ ಆಶೀರ್ವಾದಿಸೋದಕ್ಕೆ ಪ್ರೋತ್ಸಾಹಿಸೋದಕ್ಕೆ ಬಂದಿದ್ದೀರಾ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ನಾವು ಅವ್ರನ್ನ ಸ್ಟೇಜ್ ಮೇಲೆ ಕರಿತೀವಿ. ಆದ್ರೆ VP ಸರ್ ಹೇಳಿದ್ರಲ್ವಾ, ಅವರೊಬ್ಬ ಹೀರೋ ಆಗಿ ನಿಜವಾಗ್ಲೂ ಒಂದು ಹೊಸ ಜವಾಬ್ದಾರಿ ಜೊತೆ ಬರ್ತಿದ್ದಾರೆ ಅಂತ. ಆ ಜವಾಬ್ದಾರಿಯ ಮೊದಲ ಹೆಜ್ಜೆ ಯುವ. ಎಲ್ಲ ಅಭಿಮಾನಿಗಳಿಗೆ ಅಲ್ಲಿಂದಾನೆ ಒಂದ್ಸಲಿ ಹಾಯ್ ಹೇಳ್ಬಿಡಿ. ಎಲ್ಲ ನಿಮ್ಮ ಫ್ಯಾನ್ಸ್ಗಳು ಫುಲ್ ಖುಷಿ ಆಗ್ಬಿಡ್ತಾರೆ. ಬರ್ಲಿ ಚಪ್ಪಾಳೆ. ಅಷ್ಟೊತ್ತಿಂದ ನಿಮ್ಮ ಈ ಒಂದು ಲುಕ್ಗೋಸ್ಕರ ಎಲ್ಲ ಫ್ಯಾನ್ಸ್ ಕಾಯ್ತಾ ಇದ್ರು. ಥ್ಯಾಂಕ್ ಯು ಸೋ ಮಚ್ ಯುವ, ಥ್ಯಾಂಕ್ ಯು. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಸ್ಟೇಜ್ ಮೇಲೆ ಬರ್ತಾರೆ. ಸುಮ್ಮನೆ ಬರಲ್ಲ, ಗ್ರ್ಯಾಂಡ್ ಎಂಟ್ರಿ ಜೊತೆ ಬರ್ತಾರೆ. ಈಗ ಯುವನಿಗೆ ಆಶೀರ್ವಾದ ಮಾಡೋದಕ್ಕೆ, ಯುವ ಸಿನಿಮಾದ ಬಗ್ಗೆ ಮಾತಾಡೋದಕ್ಕೆ ನಾನಾಗಲೇ ಹೇಳಿದ ಹಾಗೆ ದೊಡ್ಡ ಮನೆಯ ದಂತಕಥೆಯನ್ನು ಮುಂದುವರಿಸಿದಂಥ ಶ್ರೀಯುತ ರಾಘವೇಂದ್ರ ರಾಜ್ಕುಮಾರ್ ಸರ್ ಅವ್ರನ್ನ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಬರಮಾಡಿಕೊಳ್ಳೋಣ. ಹಾಗೆ ತಮ್ಮನನ್ನ ಪ್ರೋತ್ಸಾಹಿಸೋದಕ್ಕೆ ಬಂದಿರುವಂಥ ವಿನಯ್ ರಾಜ್ಕುಮಾರ್ ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಅಪ್ಪಾಜಿ ಹೇಳಮ್ಮ. ಡಾಕ್ಟರ್ ರಾಜ್ಕುಮಾರ್ ಸರ್ನ ಕನ್ನಡಿಗರು ಬಹಳ ಪ್ರೀತಿಯಿಂದ ಅಪ್ಪಾಜಿ ಅಂತ ಕರಿತಿದ್ರು. ಅವರಾದ್ಮೇಲೆ ಎಲ್ಲರೂ ಪ್ರೀತಿಯಿಂದ ಅಪ್ಪಾಜಿ ಅಂತ ಕರೆದಿದ್ದೆ ನಿಮ್ಮನ್ನ. ಸೊ ಅವರ ಪರವಾಗಿ, ಎಲ್ಲರ ಪರವಾಗಿ, ದೊಡ್ಡ ಮನೆ ಪರವಾಗಿ ನೀವು ಆಶೀರ್ವಾದ ಮಾಡೋದಕ್ಕೆ ವೇದಿಕೆ ಮೇಲೆ ಬಂದಿದ್ರ. ಎಲ್ಲೆಡೆ ಯುವನ ಚರ್ಚೆ ಆಗ್ತಾ ಇದೆ. ಮಗನ ಬಗ್ಗೆ ಎಷ್ಟು ಹೆಮ್ಮೆ ಅನಿಸ್ತಿದೆ, ಮಾತಾಡಿ. ಅಭಿಮಾನಿ ದೇವರುಗಳಿಗೆ ನಾನು ಶರಣು. ಇಲ್ಲಿ ಬಂದರೆ ಏನಾಗುತ್ತೆ ನನಗೆ ಅನಿಸುತ್ತೆ, ಎಲ್ಲೋ ಅಪ್ಪು ಕುಂತಿದ್ದಾರೆ ಅಂತ ಈ ಜನಗಳ ಮಧ್ಯೆ ಅಂತ ಅನಿಸುತ್ತೆ. ಎಲ್ಲೋ ಅವನು ಹುಟ್ಟಿದವರು ಹೊಸಪೇಟೆಯಲ್ಲಿ, ಅವನು ಬೆಳೆದಿದ್ದು ಚಿತ್ರರಂಗದಲ್ಲಿ ಅಂತ ಅನಿಸುತ್ತೆ. ನನಗೆ ಅಲ್ಲಿ ಹೋಟ್ಲಿಂದ ಹೊರಡ್ಬೇಕಾದ್ರೆ ನನ್ನ ಹೆಂಡತಿ ಹೇಳ್ತಾ ಇದ್ಲು, ರೀ ನನಗಿನ್ನೂ ನನ್ನ ಮಗನ ಫಂಕ್ಷನ್ಗೆ ಹೋಗ್ತೀನಿ ಅಂತ ಮನಸ್ಸಲ್ಲಿ ಅನಿಸಿಲ್ಲ ರೀ, ಅಪ್ಪು ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ ಅಂತಲೇ ಅನ್ನಿಸ್ತಾ ಇದೆ ಅಂತ. ನನಗೆ ಈಗಲೂ ಹಾಗೆ ಅನ್ನಿಸ್ತಾ ಇದೆ. ಅವನು ಏನು ಮಾಡ್ಬಿಟ್ಟು ಹೋಗಿದೆ ನೋಡಿ ಅಪ್ಪು. ಅವ್ರು ಹೋಗೋಕ್ಕೂ ಒಂದು ವಾರದ ಹಿಂದೆ ನನ್ನ ಹತ್ರ ಬಂದು, ರಗಡ ನಿಮಗೊಂದು ನೋವಿರುತ್ತೆ ಮುಂದೆ, ಶಿವನನ್ನು ಅಮ್ಮ ಪರಿಚಯಿಸಿದ್ರು ವಜ್ರೇಶ್ವರಿ ಕಂಬೈನ್ಸಲ್ಲಿ, ನಿಮ್ಮನ್ನು ಮಾಡಿದ್ರು, ಅಪ್ಪುನ ಮಾಡಿದ್ರು, ಕೊನೆಯಲ್ಲಿ ವಿನಯ್ನೂ ಮಾಡಿದ್ರು. ಗುರುದು ನೀವು ಮಾಡಬೇಡಿ ರಾಘಣ್ಣ, ನಿಮ್ಮ ಕೈ ತಡ್ಕೊಳಕ್ಕಾಗಲ್ಲ, ಬೇಡ, ಒಳ್ಳೆ ಪ್ರೊಡಕ್ಷನ್ಗೆ ನಾನೇ ಹೇಳ್ತೀನಿ, ಹೊಂಬಾಳೆಗೆ ಮಾಡಿಸಿ ರಾಘಣ್ಣ, ನೀವು ಒಬ್ಬ ತಂದೆಯಾಗಿ ಚೇರ್ ಮೇಲೆ ಕೂತ್ಕೊಂಡು ಎಂಜಾಯ್ ಮಾಡಿ ಅಂತ ಹೇಳಿದರು. ನೀವು ಆ ಜವಾಬ್ದಾರಿ ತಗೋಬೇಡಿ ರಾಘಣ್ಣ ನನಗೋಸ್ಕರ ಅಂತ ಹೇಳ್ಬಿಟ್ಟು ನೋಡಿ ಹೊಂಬಾಳೆಗೆ ಹೇಳ್ಬಿಟ್ಟು ಹೋಗಿದ್ದಾರೆ, ಗುರು ಪಿಕ್ಚರ್ ಮಾಡಿ ಅಂತ. ಇವತ್ತು ಅವನು ನನ್ನ ಮಗನಾಗಿ ಪರಿಚಯಿಸ್ತಿಲ್ಲ, ನಾನು ಅಪ್ಪು ಮಗನಾಗಿ ಪರಿಚಯಿಸ್ತಾ ಇದ್ದೀನಿ ಅವನು. ನೀನು ಇರೋವರೆಗೂ ಮರಿಬೇಡ ಮಗನ ಅವ್ರನ್ನ. ಅಪ್ಪುನೇ ಪರಿಚಯಿಸ್ತಾರೆ ಇದು. ಆಮೇಲೆ ಅಪ್ಪು ಹೋದ್ಮೇಲೆ ಇದನ್ನು ಅಶ್ವಿನಿ ಮುಂದೆ ಹೊರ್ಸ್ಕೊಂಡು ಹೋಗ್ತಾರೆ. ಅವ್ರು ಕರೆದ್ಬಿಟ್ಟು ಮಾತಾಡ್ತಾರೆ, ನನ್ನ ಮಗ ಅವನು ಮಾಡಿ ಅಂತ ಹೇಳ್ತಾರೆ. ಅವನ್ನೆಲ್ಲ ಹೋಗ್ಬೇಕಾದ್ರೆ ಒಬ್ಬ ತಂದೆ ಮಾಡೋ ಕರ್ತವ್ಯನ ಜವಾಬ್ದಾರಿನ ವಹಿಸ್ಕೊಂಡು ಹೋಗಿದ್ದಾನೆ ಅಂತ ನನಗನ್ಸುತ್ತೆ. ನೋಡಿ, ಸಿನಿಮಾ ಮಾಡೋಕ್ಕೆ ಇಬ್ಬರು ಬೇಕು, ತಂದೆ ತಾಯಿ. ತಂದೆ ಅಂದವನು ನಿರ್ಮಾಪಕ, ತಾಯಿ ಅನ್ನೋರು ನಿರ್ದೇಶಕ. ಹೊಂಬಾಳೆ ನೋಡಿ, ಅವರು ದೇವರಿಗೆ ಮುಡಿಸ್ತಾರೆ ಆ ಹೂನ. ಅಂಥವ್ರ ಹತ್ರ ನನ್ನ ಮಗನ್ನ ಅವ್ರ ಜವಾಬ್ದಾರಿ ಒಪ್ಕೊಂಡು ಒಳ್ಳೆ ಗೂಡಲ್ಲಿ ಗುಬ್ಬಚ್ಚಿ ಮರಿಗಳನ್ನ ಕಾಪಾಡುತ್ತಲ್ಲ, ಆ ಥರ ಕಾಪಾಡ್ಕೊಂಡು ಸಿನಿಮಾನ ಮಾಡಿದ್ದಾರೆ. ನನಗೆ ನಿಜವಾಗ್ಲೂ ಇವಾಗ ಕೂತ್ಕೊಂಡು ತುಂಬ ಎಂಜಾಯ್ ಮಾಡ್ತಿದ್ದೀನಿ. ಅಂದರೆ ಯಾವುದು ಟೆನ್ಷನ್ ಇಲ್ಲ, ಸಿನಿಮಾಗೆ ಏನು ಖರ್ಚು ಮಾಡಬೇಕು, ಹೇಗೆ ಮಾಡಬೇಕು, ಯಾವುದು ಟೆನ್ಷನ್ ಇಲ್ಲ, ಹೇಗೆ ರಿಲೀಸ್ ಮಾಡಬೇಕು ಅಂತ. ಅದ್ಭುತವಾದ ಒಬ್ಬ ನಿರ್ಮಾಪಕ ನನ್ನ ತಮ್ಮನೇ ಹುಡುಕಿ ಕಳಿಸಿದ್ದಾನೆ ನನಗೆ. ಸೊ ಮುಖ್ಯವಾಗಿ ಅವ್ರಿಗೆ ನಾನು, ನಿರ್ಮಾಪಕರಿಗೆ ನಿರ್ದೇಶಕರಿಗೆ ನಾನು ಥ್ಯಾಂಕ್ಸ್ ಅಂತ ಹೇಳಿದರೆ ತುಂಬ ಚಿಕ್ಕ ಮಾತಾಗುತ್ತೆ. ಅವ್ರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರ ಅಂದರೆ ಅದು ಸರಿ ಅನಿಸುತ್ತೆ.
ಇದು ನನ್ನ ಮಗಂದು ಒಬ್ಬನದೇ ಸಿನಿಮಾ ಅಲ್ಲ, 4-6 ಜನ ಸೇರಿ ಈ ಸಿನಿಮಾ ಮಾಡಿದ್ದಾರೆ ಕಲಾವಿದರು. ಒಂದು ಕಲಾವಿದೆ ಬಗ್ಗೆ ನಾನು ಮಾತಾಡಲೇಬೇಕು ಈ ಸಿನಿಮಾದಲ್ಲಿ. ಅವರು ನಮ್ಮ ತಂದೆಗೆ ಮಗಳಾಗಿ ಬಂದಿದ್ದಾರೆ, ನಮ್ಮ ಅಣ್ಣನಿಗೆ ಜೋಡಿಯಾಗಿ ಬಂದಿದ್ದಾರೆ, ನನ್ನ ಮಗನಿಗೆ ಟೀಚರಾಗಿ ಬಂದಿದ್ದಾರೆ. ಇತ್ತೀಚೆಗೆ ನನ್ನ ಜೊತೆ ಒಂದು ಸಿನಿಮಾ ಮಾಡಿದ್ದಾರೆ. ಈಗ ನನ್ನ ಚಿಕ್ಕ ಮಗನಿಗೆ ತಾಯಿಯಾಗಿ ಬಂದಿದ್ದಾರೆ. ಸುಧಾರಾಣಿ ಅವರೇ ತುಂಬ ಥ್ಯಾಂಕ್ಸ್ ಅಮ್ಮ. ನನ್ನ ಫೇವ್ರೆಟ್ ಆ್ಯಕ್ಟ್ರು ಅಚ್ಯುತ್ ರಾವ್ ಅವರು, ನಿನ್ನ ಜೊತೆ ಅವರೇ ಮಾಡಿದ್ದಾರೆ ಮಗನೇ. ನನ್ನ ದೊಡ್ಡ ಮಗನಿಗೂ ತಂದೆಯಾಗಿ ಮಾಡಿದ್ದಾರೆ, ನನ್ನ ಚಿಕ್ಕ ಮಗನಿಗೂ ತಂದೆಯಾಗಿ ಮಾಡಿದ್ದಾರೆ. ತುಂಬ ಖುಷಿ ಆಯ್ತು ಸರ್ ನನಗೆ. ನಿಮ್ಮೆಲ್ರಿಗೂ ನನ್ನ ಥ್ಯಾಂಕ್ಸು. ಹಾಗೆ ಕಾಂತಾರ ಚಿತ್ರದಲ್ಲಿ ನಮ್ಮ ಸಪ್ತಮಿಯವರು ಆ್ಯಕ್ಟ್ ಮಾಡಿ ತುಂಬ ಫೇಮಸ್ ಆಗಿದ್ದರು. ಈ ಸಿನಿಮಾದಲ್ಲೂ ಒಪ್ಕೊಂಡು ಒಬ್ಬ ಹೀರೋಯಿನಾಗಿ ಮಾಡಿ, ಅವ್ರಿಗೂ ಒಳ್ಳೆಯದಾಗಲಿ. ಸಿನಿಮಾದಲ್ಲಿ ತುಂಬ ಜನ ಕೆಲಸ ಮಾಡಿದ್ದಾರೆ, ಸುಮಾರಾಗಿ ಎಲ್ಲರೂ ಜ್ಞಾಪಿಸ್ಕೋಬೇಕು ನಾನು. ಆಮೇಲೆ ಪ್ರತಿಯೊಬ್ಬರಿಗೂ ಒಂದು ಆಸೆ ಏನು ಗೊತ್ತಾ, ಗುರುಗೆ ಸಿನಿಮಾ ಚೆನ್ನಾಗಿ ಬರಬೇಕು ಅಂತ ಎಲ್ಲರಿಗೂ ಮನಸ್ಸಿಂದ ಒಂದು ಆಸೆಯಿಂದ ಮಾಡಿದೆ. ಸರ್ ನಿಮ್ಮ ಮಗನ ಸಿನಿಮಾ ಚೆನ್ನಾಗಿ ಬರಬೇಕು, ಚೆನ್ನಾಗಿ ಮಾಡಬೇಕಂತ ಪ್ರೀತಿಯಿಂದ ಮಾಡಿದೆ. ಆ ಪ್ರೀತಿನೇ ಯುವ. ಎಲ್ಲರೂ ಕೇಳ್ತಾರೆ, ಸರ್ ನಿಮ್ಮ ಮಗ ನಿಮ್ಮ ತಮ್ಮನ ಜಾಗ ತೊಗೋತಾರಂತ. ಅದು ತಗೊಳ್ಳೋಕ್ಕೆ ಅದು ಮಾರ್ಕೆಟ್ಲಿ ಮಾರೋದಿಲ್ಲ ಕಣಯ್ಯ, ಅದನ್ನು ಪಡ್ಕೋಬೇಕು ಅಂತ. ಅದು ತಗೊಳಕ್ಕಾಗಲ್ಲಪ್ಪ, ಅದನ್ನು ಪಡ್ಕೋಬೇಕು, ಅದೆಲ್ಲೂ ಸಿಗಲ್ಲ. ಅವನ 46 ವರ್ಷದಲ್ಲಿ 45 ವರ್ಷ ಸಿನಿಮಾ ರಂಗಕ್ಕೆ ಜೀವಿಸಿದ್ದಾನೆ ಅವನು. ಸೊ ಇದು ಸಾಮಾನ್ಯ ಕೊಟ್ಟಿಲ್ಲ ಅವನಿಗೆ, ಅವನು ಪಡ್ಕೊಂಬಂದಿದ್ದಾನೆ, ಅದನ್ನ ತಗೊಂಬಂದಿಲ್ಲ. ಸೊ ಹಾಗೆ ನನ್ನ ಮಗನಿಗೆ ಏನು ಬೇಕಪ್ಪ ಅಂತ ನೀವೆಲ್ಲ ಕೇಳಿದರೆ, ನನ್ನ ಮಗನಿಗೆ ಸ್ಟಾರ್ಡಮ್ ಬೇಡ, ಒಳ್ಳೆ ಡ್ಯಾನ್ಸರ್ ಆಗಬೇಕು ಅನ್ನೋದು ಬೇಡ, ನನಗೆ ಒಬ್ಬ ಒಳ್ಳೆ ಫೈಟರ್ ಆಗಬೇಕು ಅನ್ನೋದು ಬೇಡ. ನನ್ನ ತಮ್ಮನಲ್ಲಿ ಕೆಲವು ಗುಣ ಇದೆ, ಎಷ್ಟೇ ಮೇಲೆ ಬಂದರೂ ತಗ್ಗಿ ಬಗ್ಗಿ ನಡಿಬೇಕು, ಸರಳತೆಯಿಂದ ಇರಬೇಕು, ಕೊನೆವರೆಗೂ ಅಭಿಮಾನಿಗಳನ್ನ ದೇವರಾಗಿ ನೋಡಬೇಕು, ನಾವು ಇರೋವರೆಗೂ ಸುತ್ತಮುತ್ತ ನಮ್ಮ ಜನಗಳನ್ನ ಬೆಳೆಸಬೇಕು ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಆ ಗುಣಗಳು ಅವನಿಗೆ ಬಂದುಬಿಟ್ರೆ ನನಗೆ ಖುಷಿ ಆಗುತ್ತೆ, ಅಷ್ಟು ಸಾಕು ಅನಿಸುತ್ತೆ ನನಗೆ. ನನ್ನ ತಮ್ಮನಿಂದ ಬೇರೆ ಏನೂ ಬೇಡ ನನಗೆ, ಅದು ಬಂದುಬಿಟ್ರೆ ಮಿಕ್ಕಿದೆಲ್ಲ ಹಿಂದೆ ಬರುತ್ತೆ. ಮುಖ್ಯವಾಗಿ ಅಭಿಮಾನಿ ದೇವರುಗಳ ಆಶೀರ್ವಾದ ಬೇಕು. ನೀವು ತುಂಬ ಭಾರ ಅವನ ಮೇಲೆ ಹಾಕಬೇಡಿ, ಪ್ರೀತಿಯಿಂದ ಬನ್ನಿ, ಪ್ರೀತಿ ತೊಗೊಂಡು ಹೋಗಿ. ಸಂತೋಷ್ ಅವರು ಯಾವುದೇ ಸಿನಿಮಾದಲ್ಲಿ ಒಂದು ಸಂದೇಶ ಕೊಡ್ತಾರೆ, ಒಂದು ಕುಟುಂಬ ಅಂದರೆ ಏನು, ಒಂದು ಸ್ನೇಹ ಅಂದರೆ ಏನು, ಜವಾಬ್ದಾರಿ ಏನು ಅಂತ. ಈ ಸಿನಿಮಾದಲ್ಲಿ ಅದನ್ನು ಅವ್ರು ಬಿಟ್ಟಿಲ್ಲ, ನಿಮ್ಮೆಲ್ರಿಗೂ ಅರ್ಪಿಸಿದ್ದಾರೆ. ಇನ್ನು ಮುಂದೆ ಯುವ ನಿಮ್ಮದು, ನೀವು ಬೆಳೆಸ್ಕೊಂಡು ಹೋಗ್ಬೇಕು ಅಷ್ಟೇ ನಾನು ಕೇಳೋದು. ಅವನ್ನ ತಿದ್ದಿ ಅವನ್ನ ತಪ್ಪು ಮಾಡಿದ್ರೆ ಹೇಳಿ ತಿದ್ದಿ ಬೆಳೆಸಿ ಅವನ್ನ. ಅವನು ನನ್ನ ಮಗ ಅಲ್ಲ, ನನ್ನ ತಮ್ಮನ ಮಗ ಅಂತ ಹೇಳೋಕ್ಕೆ ತುಂಬ ಇಷ್ಟ ಆಗುತ್ತೆ ನನಗೆ. ಚೆನ್ನಾಗಿರೋ ಮಗನೇ, ಯಾವ ಭಾರನೂ ತಲೆ ಮೇಲೆ ಹಾಕೋಬೇಡ, ಮುಂದೆ ಹೋಗ್ತಾ ಇರು. ಒಳ್ಳೆ ಪ್ರೊಡಕ್ಷನ್ ಸಿಕ್ಕಿದೆ, ಪಕ್ಕದಲ್ಲಿ ನಿಮ್ಮ ಅಮ್ಮ ಇದ್ದಾಳೆ, ಅಶ್ವಿನಿ ಇದ್ದಾಳೆ, ಜಾಲಿಯಾಗಿ ಹೋಗ್ತಾ ಇರು ಮಗನೇ, ಜಾಲಿಯಾಗಿ ಮಾಡು ಮಗನೇ. ಎಲ್ಲೇ ಹೋದರೂ ಕಲಿಯೋದನ್ನ ಬಿಡಬೇಡಕ್ಕಂತ. ಕಲಿಯುಗ ಇರೋವರೆಗೂ ಕಲಿಕೆ ಇದ್ದೇ ಇರುತ್ತೆ, ಕಲಿತಾ ಇರು ಮಗನೇ, ಚೆನ್ನಾಗಿ ಬೆಳಿ ಮಗನೇ, ದೇವರು ಒಳ್ಳೇದು ಮಾಡು.